ಅಲ್ಲಿ ಪಾರ್ಕಲ್ಲಿ ಸುಮ್ಮನೆ ಕುತ್ಕೊಂಡಿದ್ದು ಒಬ್ಬ ಮನುಷ್ಯ ಸಿಂಗಲ್ ಸ್ಟಾರ್ದು ಹೋಮ್ ಗಾರ್ಡ್ ಅನ್ನಿಸ್ತದೆ, ಪೊಲೀಸರು ಅಲ್ಲ ಅವರು. ಸುಮ್ಮನೆ ಬಂದುಬಿಟ್ಟು ಕಪಾಳಿಗೆ ಎದೆಗೆ ಹೊಡೆಯೋದು, ರೋಡಿಸಮ್ ಥರ ಮಾಡೋದು. ಎಷ್ಟು ಇದು ಅಂದರೆ ಒಂಥರ ಏನು ಇವ್ರಿಗೆ ಪೊಲೀಸರು ಅಧಿಕಾರ ಸಿಕ್ಕರಗತ್ತೆ ಮಾಡ್ತಾರೆ. ಸುಮ್ಮನೆ ಅಮ್ಮನ ಅಪ್ಪನ ಅನ್ನೋದು, ಇವರು ಅಮ್ಮನ ಅಪ್ಪನ ಅನ್ನೋಕ್ಕೆ ಯಾರು ಹೋಗಲಿ. ಪಾರ್ಕೆಲ್ಲ ಕುತ್ಕೊಂಡಿದ್ದು ಓಕೆ. ಫಸ್ಟ್ ಆಫ್ ಆಲ್ ನಾವು ಅಲ್ಲಿ ಪ್ರತಿ ಸಾರಿ ನಾವು ಒಂದು ಮೀನು ಹಿಡಿಯೋಕೆ ಹೋಗ್ತೀವಿ. ಇಲ್ಲ ಈ ಕೆರೆ ಅಲ್ಲ, ಅಲ್ಲಿ ಮತ್ತೊಂದು ಕೆರೆಗೆ ಮೀನು ಹಿಡಿಯೋಕೆ ಹೋಗ್ತೀವಿ. ಕೆಲಸ ಇಲ್ಲ ಬೇರೆ ಏರಿಯಾದಲ್ಲಿ ಹೋಗಿ ಮೀನು ಹಿಡಿತೀವಿ. ಇವರು ಪೊಲೀಸರು ಬಂದುಬಿಟ್ಟು ಮೀನು ಹಿಡಿಯೋಕೆ ಬಂದಿದ್ದೀಯಾ, ನಿನ್ನ ಹತ್ರ ಅದಿದೆ ಇದು ಇದೆಯಾ ಅಂತ ಹೇಳ್ಬಿಟ್ಟು ಇದು ಮಾಡೋದು, ಟಾರ್ಚರ್ ಮಾಡೋದು. ಬಂದ ತಕ್ಷಣ ಅಮ್ಮನ ಅಕ್ಕನನ್ನು ಸುಳ್ಳೆ ಮಕ್ಕಳ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡೋದು. ನಾನು ನನ್ನ ಅಮ್ಮನ ಅಕ್ಕನನ್ನು ಹೋಗಬೇಡ, ನಿಂದೇನಿದೆ, ನಿನ್ನೇನು ಅಮ್ಮನೇ ಇದೆ ಅಕ್ಕನೂ ಇಲ್ಲ ಅಂತೇಳಿ ನಾನು ಮಾತಾಡಿರೋದು. ಆಮೇಲೆ ಇಬ್ಬರು ನನಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಇಡೀ ಯಾರೂ ಮಾಡಿಲ್ಲ. ನಾನು ಅವ್ರು ಇಬ್ಬರು ಕರ್ಕೊಂಡು ಪಬ್ಲಿಕ್ ಹತ್ರ ಹೇಳ್ಕೊಂಬಂದೆ. ಆವಾಗ ನಮ್ಮ ಹುಡುಗನಿಗೆ ಹೇಳಿದೆ ವಿಡಿಯೋ ಮಾಡೋಕ್ಕೆ. ಆವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಆಗಿರೋ ವಿಡಿಯೋ ನೋಡಿದ್ರೆ ಭಯಂಕರ. ಇವರು ಇಬ್ಬರು ಹೋಮ್ ಗಾರ್ಡ್ಗಳು ಇವರು ನೋಡಿ ಆ ಥರ ಏನು ಒಳ್ಳೆ ಸ್ಟಾರ್ ಕೊಟ್ಟರೋ ಥರ ಮಾಡ್ತವ್ರೆ. ಇಂಥ ಪೊಲೀಸರು ಇದ್ದರೆ ತುಂಬ ಇದು. ಆಮೇಲೆ ಮತ್ತೊಂದು ಏನಂದರೆ ನಮ್ಮದೇ 108 ಅದು ಇದು ಪ್ರಾಬ್ಲಮ್ ಇರ್ತವೆ. ನಾನು ಸುಮ್ಮನೆ ಪಾರ್ಕಲ್ಲಿ ಯಾವುದೇ ಟೆನ್ಷನಲ್ಲಿ ಇದ್ದಿರೋದು, ಪಾರ್ಕಲ್ಲಿ ಹೋಗಿ ಕುಂತ್ರೆ ನೆಮ್ಮದಿ ಹೋಗಿ ಕುತ್ಕೋಬೋದು ಅಂತೇಳಿ ತಿಳ್ಕೊಂಡು ಹೋಗಿ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಇವ್ರು ಬಂದುಬಿಟ್ಟು ಅಮ್ಮನ ಇವ್ರು ಯಾರು ಏನು ನಾವು ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತು, ಏನು ಕಿಡ್ನ್ಯಾಪರ್ ಥರ ಕಾಣಿಸ್ತಾ ಇದ್ದಾವೆ ಅಥವಾ ಯಾವ ಥರ ಕಾಣಿಸ್ತಾ ಇದ್ದಾವೆ ಏನು ಒಂದು ಅರ್ಥ ಆಗ್ತಾಯಿಲ್ಲ. ಬಂದ ತಕ್ಷಣ ಅಮ್ಮನ ಅಕ್ಕನ ಅಮ್ಮನ ಅಕ್ಕನ ಅನ್ನಕ್ಕೆ ಇವ್ರು ಯಾರು, ನಮಗೆ ಹುಟ್ಟಿಸಿದವಲ್ಲ, ನಮ್ಗೆ ಇದು ಮಾಡಿದವಲ್ಲ, ಯಾರು ಇವರು? ದಯವಿಟ್ಟು ನಾನು ಹೇಳ್ತೀನಿ, ಎಷ್ಟು ಜನಕ್ಕೆ ಆಗ್ತದೆ ಜನಕ್ಕೆ ಶೇರ್ ಮಾಡಿರಿ. ಈ ಥರ ಪ್ರಾಬ್ಲಮ್ಗಳು ಎಲ್ಲೂ ಬರಬಾರ್ದು. ಶೇರ್ ಮಾಡಿ ದಯವಿಟ್ಟು.